ನಿಮ್ಮ ಜೇಬಿಗೆ ಮತ್ತೆ ಮತ್ತೆ ಅಕೌಂಟ್ ನಲ್ಲಿ ಇರುವಂತಹ ಹಣ ಎಲ್ಲಿ ಹೋಯ್ತು? ನಾವು ದುಡಿಯೋದು ಟ್ಯಾಕ್ಸ್ ಕಟ್ಟೋದಕ್ಕೆ ಹಾಗಾದ್ರೆ ಜನರ ಬೆವರಿಗೆ ಬೆಲೆ ಸಿಗೋ ಕಾಲ ಬರಲ್ವಾ? ಲೇಡೀಸ್ ಅಂಡ್ ಜೆಂಟಲ್ಮನ್, 2026-27ನೇ ಹಣಕಾಸು ವರ್ಷವು ಇವತ್ತು ಏಪ್ರಿಲ್ 1 ಅಬ್ಬರದಿಂದ ಪ್ರಾರಂಭ ಆಗಿದೆ. 1961ರ ಆದಾಯ ತೆರಿಗೆ ಕಾಯ್ದೆಯ ಬದಲಾಗಿ 2025ರ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬಂದಿದೆ. ಈ ಹೊಸ ನಿಯಂತ್ರಣವು ನಿಮ್ಮ ಸ್ಯಾಲರಿ ಸ್ಲಿಪ್ನಿಂದ ಹಿಡಿದು ಆನ್ಲೈನ್ ಶಾಪಿಂಗ್ವರೆಗೂ ಸಹ ಎಲ್ಲವನ್ನ ಬದಲಾಯಿಸುತ್ತೆ. ಇದರ ಪರಿಣಾಮ ನಿಮ್ಮ ಜೇಬು ಮತ್ತು ಅಕೌಂಟ್ ಮೇಲೆ ನೇರವಾಗಿ ಬೀಳುತ್ತೆ. ಹಾಗಾದ್ರೆ ಏನೇನ್ ಬದಲಾವಣೆ ಆಗಿದೆ? ಇದು ವಾಂಟೆಡ್ ವಿತ್ ನಿಶ್ಚಿತ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇದುವರೆಗೂ ಉದ್ಯೋಗಿಗಳಿಗೆ ಬಹಳ ಮುಖ್ಯವಾಗಿದ್ದಂತಹ ಫಾರ್ಮ್ 16 ಈಗ ಇತಿಹಾಸದ ಪುಟ ಸೇರಿದೆ. ಈಗ ಅದರ ಬದಲು ಫಾರ್ಮ್ 130 ಬರ್ತಾ ಇದೆ. ಇನ್ಮುಂದೆ ಆರ್ಥಿಕ ವರ್ಷ ಮತ್ತು ಅಸೆಸ್ಮೆಂಟ್ ಇಯರ್, ತೆರಿಗೆ ಅಂದಾಜು ವರ್ಷ ಅನ್ನುವಂತಹ ಪದಗಳೇನಿದೆ ಅದಿರೋದಿಲ್ಲ. ಅದರ ಬದಲಾಗಿ ಕೇವಲ ಟ್ಯಾಕ್ಸ್ ಇಯರ್, ತೆರಿಗೆ ವರ್ಷ ಅಂತ ಹೇಳಿ ಅದನ್ನು ಕರೆಯಲಾಗುತ್ತೆ. ಅಂದ್ರೆ ನೀವು ಯಾವ ವರ್ಷದಲ್ಲಿ ಸಂಪಾದನೆಯನ್ನ ಮಾಡ್ತೀರೋ ಅದೇ ವರ್ಷದಲ್ಲಿ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಹಳೆಯ ವ್ಯವಸ್ಥೆಯಲ್ಲಿ 1 ವರ್ಷದ ಸಂಪಾದನೆಗೆ ಮುಂದಿನ ವರ್ಷ ತೆರಿಗೆಯನ್ನು ಕಟ್ತಾ ಇದ್ದು. ಆದರೆ ಈಗ ಬದಲಾಗಿದೆ. ಆದಾಯ ತೆರಿಗೆ ರಿಟರ್ನ್ಸ್ ITR ಕಡತ ಸಲ್ಲಿಸುವಂತಹ ಕೊನೆಯ ದಿನಾಂಕ 31 ಜುಲೈನ ಬದಲಾಗಿ 31 ಆಗಸ್ಟ್ ಆಗಿದೆ. ಈ ಬದಲಾವಣೆಗಳು ಏಪ್ರಿಲ್ 1 ಅಂದ್ರೆ ಇಂದಿನಿಂದ 2026ರಿಂದ ಜಾರಿಗೆ ಬಂದಿದೆ. ಇದರಿಂದ ತೆರಿಗೆ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಸುಲಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪಾನ್ ಕಾರ್ಡ್ನಲ್ಲಿ ಈಗ ರಾಜಿ ಇಲ್ವೇ ಇಲ್ಲ. ಈಗ ಪಾನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮಾತ್ರ ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆಗೆ ನೀವು ಹೊಸ ಫಾರ್ಮ್ ಅನ್ನ ಅಂದ್ರೆ ಫಾರ್ಮ್ 93, 96 ಅನ್ನ ಸಹ ಇಲ್ಲಿ ನೀವು ಭರ್ತಿ ಮಾಡಬೇಕಾಗತ್ತೆ. ಆಧಾರ್ ಮತ್ತು ಪಾನ್ ನಲ್ಲಿ ನಿಮ್ಮ ಹೆಸರಿನಲ್ಲಿ ಸಣ್ಣ ತಪ್ಪು ಕಂಡು ಬಂದರೂ ಕೂಡ ನೀವು ನಿಮ್ಮ ಪಾನ್ ಕಾರ್ಡ್ ಅನ್ನ ಕಳೆದುಕೊಳ್ಳಬಹುದು. ವಾಹನಗಳನ್ನು ಖರೀದಿ ಮಾಡೋದಕ್ಕಾಗಿರಬಹುದು ಅಥವಾ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವಹಿವಾಟುಗಳಿಗೆ ಅಥವಾ ಯಾವುದೇ ಆಸ್ತಿನ ಖರೀದಿ ಮಾಡೋದಕ್ಕೆ ಈಗ ನೀವು ಪಾನ್ ಕಾರ್ಡ್ ಇರುವಂತಹದ್ದು ಕಡ್ಡಾಯವಾಗಿರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನೀವು ಪಡೆಯುವಂತಹ ಸಂಬಳ ಕಡಿಮೆ ಆಗುತ್ತೆ. ಎಸ್, ಇದು ಉದ್ಯೋಗಿಗಳಿಗೆ ಒಂದು ಬಹುದೊಡ್ಡ ಬದಲಾವಣೆಯಾಗಿದೆ. ಹೊಸ ನಿಯಮದ ಪ್ರಕಾರ ನಿಮ್ಮ ಮೂಲ ಸಂಬಳ ಅಂದ್ರೆ ಬೇಸಿಕ್ ಪೇ ಏನಿರುತ್ತೆ ಅಲ್ವಾ, ಮತ್ತೆ ತುಟಿ ಭತ್ಯೆ ಎರಡೂ ಸೇರಿ ಒಟ್ಟು ಸಂಬಳ 50% ಆಗಿರಬೇಕು. ಇದರಿಂದ ನಿಮ್ಮ ಪ್ರಾವಿಡೆಂಟ್ ಫಂಡ್ PF ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇದು ಭವಿಷ್ಯಕ್ಕೆ ಉತ್ತಮ ಆದರೂ ಕೂಡ ಪ್ರತಿ ತಿಂಗಳು ನಿಮ್ಮ ಕೈಗೆ ಬರುವಂತಹ ನಿಜವಾದ ಸಂಬಳದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಟ್ರೈನ್ ಟಿಕೆಟ್ಗಳನ್ನು ರದ್ದುಗೊಳಿಸೋದನ್ನ ಈಗಾಗಲೇ ಮರ್ತು ಬಿಡ್ಬೇಕು ನೀವು. ರೈಲ್ವೆ ಪ್ರಯಾಣಿಕರಿಗೆ ನಿಯಮಗಳನ್ನು ತುಂಬಾ ಕಠಿಣಗೊಳಿಸಲಾಗಿದೆ. ಈಗ ರೈಲು ಹೊರಡುವಂತಹ ಕನಿಷ್ಠ 8 ಗಂಟೆಗಳ ಕಾಲ ಮೊದಲು ನಿಮ್ಮ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ನಿಮಗೆ ಅದು ರಿಟರ್ನ್ ಸಿಗುತ್ತೆ. ಇದಕ್ಕೂ ಮೊದಲು ಈ ಅವಧಿ 4 ಗಂಟೆಗಳಾಗಿತ್ತು. ಇದಕ್ಕೂ ಮುಂಚೆ ನೀವು 8 ಗಂಟೆಗಳ ಒಳಗೆ ನಿಮ್ಮ ಟಿಕೆಟ್ ಅನ್ನ ರದ್ದುಗೊಳಿಸಿದ್ರೆ ನಿಮಗೆ 1 ರೂಪಾಯಿಯೂ ಸಹ ಹಿಂತಿರುಗೋದಿಲ್ಲ ಇನ್ನು ಮುಂದೆ.
ಬ್ಯಾಂಕಿಂಗ್ ಮತ್ತು UPI ಮೇಲಿನ ಶುಲ್ಕಗಳ ಹೊರೆ. ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಬಿಲ್ಲನ್ನು ಪಾವತಿ ಮಾಡಿದ್ರೆ 1% ಹೆಚ್ಚುವರಿ ಶುಲ್ಕವನ್ನು ಇಲ್ಲಿ ವಿಧಿಸಲಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ UPI ಬಳಕೆದಾರರಿಗೆ ಮಾಸಿಕ ಉಚಿತ ಮಿತಿ ಮುಗಿದ ನಂತರ ಪ್ರತಿ ವಹಿವಾಟಿಗೆ 23 ರೂಪಾಯಿ ವೆಚ್ಚ ತಗಲುತ್ತೆ. ಅದಲ್ಲದೆ ಬ್ಯಾಂಕುಗಳು 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವಹಿವಾಟುಗಳನ್ನು ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ವರದಿಯನ್ನು ಮಾಡುತ್ತೆ. ಇನ್ನು ಡಿಜಿಟಲ್ ಪಾವತಿಗಳಿಗೆ 2 ಹಂತದ ಭದ್ರತೆ ಇರುತ್ತೆ. ಆನ್ಲೈನ್ ವಂಚನೆಯನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ RBI 2 ಅಂಶಗಳನ್ನು ದೃಢೀಕರಿಸಿದೆ. 2FA ಅನ್ನ ಕಡ್ಡಾಯಗೊಳಿಸಿದೆ. ಈಗ ಕೇವಲ OTP ನಮೂದಿಸಿದ್ರೆ ಪಾವತಿಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದರೊಟ್ಟಿಗೆ ನಿಮ್ಮ ಫಿಂಗರ್ ಪ್ರಿಂಟ್, ಫೇಸ್ ID ಅಥವಾ ಸಾಧನ ಬೈಂಡಿಂಗ್ ಕಡ್ಡಾಯವಾಗಿರುತ್ತೆ. ಒಟ್ಟಿನಲ್ಲಿ ನಾವು ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದನ್ನ ಕಲಿಬೇಕಾಗಿದೆ. ಅಕಸ್ಮಾತ್ ಯಾಮಾರಿದ್ರೆ ಅಕೌಂಟ್ ಖಾಲಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.